ಎಲ್ರಿಗೂ ನಮಸ್ಕಾರ. ನಾನು ಪೂಜಾ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಪೂರ್ಣ ಬ್ಲಾಗ್ಸ್. ಇವತ್ತು ಬಂದು ನವರಾತ್ರಿಯ 5ನೇ ದಿನ. ಇವತ್ತು ಸ್ಕಂದಮಾತಾ ದೇವಿನ ಆರಾಧನೆ ಮಾಡ್ತಾರೆ. ಹಾಗೆ ಇವತ್ತಿನ ದಿನದ ಬಣ್ಣ ಬಂದ್ಬಿಟ್ಟು ಹಸಿರು ಬಣ್ಣ. ಇವತ್ತು ನಾನು ಹಸಿರು ಬಣ್ಣದ ಸೀರೆನ ವೇರ್ ಮಾಡ್ತೀನಿ. ಹಾಗೆ ಹೊಸ್ತಿಲನ್ನು ಕ್ಲೀನ್ ಮಾಡ್ಕೊಂಡ ನಂತರ ಹೊರಗಡೆ ಎಲ್ಲ ಕಸ ಗುಡಿಸ್ಕೊಂಡು ಕ್ಲೀನಾಗಿ ಕಸ ಗುಡಿಸಾದ್ಮೇಲೆ ಕ್ಲೀನಾಗಿ ಎಲ್ಲ ಹೊಸ್ತಿಲನ್ನು ತೊಳೆದ್ಬಿಟ್ಟು ಹಾಗೆ ಹೊರಗಡೆ ಅಂಗ್ಳ ಕಸ ಎಲ್ಲ ಗುಡಿಸಿ ಅದಕ್ಕೂ ಕೂಡ ಪೈಪಿಂದ ನೀರಿಡು ಸ್ವಚ್ಛ ಮಾಡಿಕೊಂಡೆ ನಾನು. ಇದಾದ ನಂತರ ಸ್ನಾನ ಮಾಡಿಕೊಂಡು ಬನ್ನಿ ಗಿಡಕ್ಕೆ ಹೋಗೋಣ ಅಂತ ರೆಡಿ ಮಾಡ್ತಾ ಇದ್ದೆ. ಇವತ್ತು ಬಂದು ಸ್ಕಂದಮಾತಾ ದೇವಿನ ಆರಾಧನೆ ಮಾಡೋದ್ರಿಂದ ನಾವು ನನ್ನ ವಿಡಿಯೋಗಳಿಗೆ ತುಂಬಾ ರೆಸ್ಪಾನ್ಸ್ ಸಿಗ್ತಾ ಇದೆ. ಹಾಗೆ ಕೆಲವೊಬ್ಬರು ಕಾಮೆಂಟ್ ಮಾಡ್ತಾಯಿದ್ರು, ಹೊಸ್ತಿಲಿಗೆ ಕಸವರೆಗೆ ಮುಟ್ಟಿಸ್ಬೇಡಿ, ಪೊರಕೆ ಮುಟ್ಟಿಸ್ಬೇಡಿ ಅಂತ ಹೇಳಿ. ನಾನು ಅವತ್ತಿಂದ ಬಿಟ್ಟಿದ್ದೀನಿ, ಮುಟ್ಟಿಸ್ತಿಲ್ಲ. ಯಾಕಂದರೆ ನನಗೆ ಗೊತ್ತಿರಲಿಲ್ಲ ಮೊದಲಿಗೆ. ಇವಾಗ ಗೊತ್ತಾಯ್ತಲ್ಲ, ಗೊತ್ತಿದ್ದು ಮಾಡಿದರೆ ಅದೇನೋ ಒಂಥರ ಗೊತ್ತಾದ್ಮೇಲೆ ಮಾಡಬಾರ್ದಲ್ಲ. ಹಾಗಾಗಿ ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಇವತ್ತು ನಾನು ಬೆಲ್ಲದ ಆರತಿ ಮಾಡ್ತಾಯಿದ್ದೀನಿ, ಅಂದರೆ ಬೆಲ್ಲದ ಹಚ್ಚಿನ ಆರತಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಮೊನ್ನೆನೇ ಹೇಳ್ದಂಗೆ ನವರಾತ್ರಿಯ ದಿನ ಒಂದು 9 ತರಹದ ದೀಪಗಳನ್ನು ಮಾಡಿಕೊಂಡು ದೇವರಿಗೆ ಬೆಳಗ್ತೀನಿ ಅಂತ ಹೇಳಿದ್ನಲ್ಲ. ಹಾಗಾಗಿ ನೆನ್ನೆ ತೆಂಬಿಟ್ಟು ಆರತಿ ಮಾಡ್ಕೊಂಡಿದ್ದೆ. ಇವತ್ತು ಬಂದು ಬೆಲ್ಲದ ಹಚ್ಚಿನ ಆರತಿನ ಮಾಡ್ಕೊಂಡಿದ್ದೀನಿ. ಎಲ್ಲ ದೇವರಿಗೆ ಬೇಕಾಗಿರ್ತಕ್ಕಂಥ ಸಾಮಾನುಗಳನ್ನು ಜೋಡಿಸ್ಕೊಂಡು ಇವಾಗ ಹೊಸ್ತಿಲಿಗೆ ರಂಗೋಲಿ ಹಾಕ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ರಂಗೋಲಿ ಹೇಗಿದೆ ಅಂತ ಹೇಳಿ. ಹಾಗೆ ನೀವು ಕೂಡ ಟ್ರೈ ಮಾಡ್ಬೋದು. ಇದು ತುಂಬ ಈಸಿ ಆಗಿದೆ. ಮತ್ತು ಹೊಸ್ತಿಲು ತುಂಬ ಬರುತ್ತಲ್ಲ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಇದು ಒಂಥರ ಡಿಫ್ರೆಂಟ್ ಆಗಿರ್ತಕ್ಕಂಥ ರಂಗೋಲಿ. ನೀವು ಕೂಡ ಟ್ರೈ ಮಾಡಿ. ಹಾಗೆ ಇವತ್ತು ಹಸಿರು ಬಣ್ಣ ಅಂತ ಹೇಳಿದ್ನಲ್ಲ, ಅದಕ್ಕೋಸ್ಕರ ಹೊಸ್ತಿಲಿಗೂ ಸ್ವಲ್ಪ ಕಲರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಮಳೆ ಬರ್ತಾಯಿತ್ತು. ಹಾಗಾಗಿ ನಾನು ಹೊರಗಡೆಯಲ್ಲಿ ರಂಗೋಲಿ ಹಾಕ್ಲಿಕ್ಕೆ ಹೋಗಲಿಲ್ಲ. ಮತ್ತು ಮಳೆ ಬಂದು ಎಲ್ಲ ರಂಗೋಲಿ ಕೆಡುತ್ತೆ ಅಂತ ಹೇಳಿ. ಹಾಗೆ ಟೈಮ್ ಕೂಡ ಇರೋದಿಲ್ವಲ್ವ, ನಾವು ಎಷ್ಟೇ ಬೇಗ ಇದ್ದರೂ ಹೋಗುವಾಗ ತುಂಬ ಗಡಿಬಿಡಿ ಆಗುತ್ತೆ. ಹಾಗಾಗಿ ನಾನು ಅಲ್ಲಿ ಹೊರಗಡೆ ಏನು ರಂಗೋಲಿ ಹಾಕೋಕ್ಕೆ ಹೋಗಲಿಲ್ಲ. ಇಲ್ಲಿ ಹೊಸ್ತಿಲಿಗೆ ಮತ್ತು ಕಟ್ಟೆ ಏನಿರುತ್ತಲ್ಲ ಅಲ್ಲೆಲ್ಲ ಹಾಕಿದೆ. ನನಗೆ ಹೊರಗಡೆ ಕ್ಲೀನ್ ಮಾಡ್ತೀನಲ್ವ, ಅದೇ ತುಂಬ ಟೈಮ್ ತೊಗೊಳ್ಳೋದು. ಯಾಕಂದರೆ ಹೊರಗಡೆ ಕಸ ಗುಡಿಸಿ ನೆಲ ಒರೆಸ್ಬೇಕು, ಆಮೇಲೆ ನೀರು ಇಡಬೇಕು, ಆಮೇಲೆಲ್ಲ ಗಿಡಗಳಿಗೆಲ್ಲ ನೀರು ಹಾಕಬೇಕಲ್ಲ, ಅದರಲ್ಲೇ ತುಂಬ ಟೈಮ್ ಹೋಗೋದು. ಅದರಲ್ಲಿ ಬೇರೆ ಇವತ್ತು ಬಂದು ಶುಕ್ರವಾರ ಅಂದರೆ ಮನೇಲಿ ಪೂಜೆ ಮಾಡಿಬಿಟ್ಟೆ ದೇವರಿಗೆ ಹೋಗೋದು. ಶುಕ್ರವಾರ ಮಂಗಳವಾರ ಎಲ್ಲ ಪೂಜೆ ಮಾಡ್ತೀವಲ್ಲ ಮನೆ ದೇವರಿಗೆ. ಹಾಗಾಗಿ ಇವತ್ತು ಸ್ವಲ್ಪ ಟೈಮ್ ಆಯಿತು. ಆದರೂ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಕ್ಲೀನಾಗಿ ಹೊರಗಡೆ ತುಂಬ ಒಳಗಡೆ ಅಷ್ಟೊಂದೇನು ಇದು ಮಾಡ್ಕೊಳ್ಳಿಲ್ಲ ಅಂದರೂ ಹೊರಗಡೆ ಕ್ಲೀನಾಗಿ ರಂಗೋಲಿ ಎಲ್ಲ ಹಾಕಿಬಿಟ್ಟು ನೀಟಾಗಿ ಮಾಡಿಟ್ಬಿಟ್ಟೆ ಹೋಗೋದು ನಾನು. ಅದಾದಮೇಲೆ ಇವಾಗ ದೇವಸ್ಥಾನಕ್ಕೆ ಬಂದಿದ್ವಿ, ಅಂದರೆ ಬನ್ನಿ ಗಿಡಕ್ಕೆ ಬಂದ್ವಿ. ಬನ್ನಿ ಗಿಡಕ್ಕೆ ಬಂದು ಆ್ಯಸ್ ಇಟ್ ಈಸ್ ಈ ಥರ ಪೂಜೆ ಮಾಡ್ಕೊಳ್ಳೋದು. ಅರಿಶಿನ ಕುಂಕುಮ ವಿಭೂತಿ ಎಲ್ಲ ಹಚ್ಚಿಬಿಟ್ಟು ಕ್ಲೀನಾಗಿ ದೇವರಿಗೆ ಪೂಜೆ ಮಾಡ್ಕೊಳ್ಳೋದು. ಇವತ್ತು ಬಂದು ನವರಾತ್ರಿ 5ನೇ ದಿನ ಅಂತ ಹೇಳಿದ್ದೆ. ಹಾಗೆ ಸ್ಕಂದಮಾತೆ ದೇವಿನ ಪೂಜೆ ಮಾಡ್ತೀವಿ ಅಂತ ಕೂಡ ಹೇಳಿದ್ದೆ. ಹಾಗೆ ಸ್ಕಂದಮಾತೆ ದೇವಿಯ ಹಿನ್ನೆಲೆ ಏನಪ್ಪ ಅಂದರೆ, ಈ ದೇವಿಗೆ 4 ಕೈಗಳಿರುತ್ತೆ. 2 ಕೈಗಳಲ್ಲಿ ಕಮಲದ ಹೂವು, ಹಾಗೆ ಒಂದು ಕೈಯಲ್ಲಿ ಸ್ಕಂದನನ್ನು ಹಿಡ್ಕೊಂಡಿರ್ತಾರೆ. ಹಾಗೆ ಇನ್ನೊಂದು ಕೈಯಲ್ಲಿ ಒಂದು ಚಕ್ರವನ್ನು ಹಿಡಿದಿರ್ತಾರೆ ಅಂತ ಹೇಳ್ತಾರೆ. ಸ್ಕಂದಮಾತಾ ದೇವಿ ಅಂತ ಹೆಸರು ಬರಲಿಕ್ಕೆ ಕಾರಣ ಅಂದರೆ, ತಾಯಿ ಪಾರ್ವತಿ ಸ್ಕಂದನಿಗೆ ಜನ್ಮ ನೀಡಿರುತ್ತಾಳೆ, ಅಂದರೆ ಸುಬ್ರಹ್ಮಣ್ಯ ದೇವರಿಗೆ ಜನ್ಮ ನೀಡಿರ್ತಾಳೆ. ಹಾಗಾಗಿ ಪಾರ್ವತಿ ದೇವಿಗೆ ಸ್ಕಂದಮಾತಾ ದೇವಿ ಅಂತ ಹೆಸರು ಬಂತು. ಹಾಗೆ ಈ ದೇವಿಯು ತುಂಬ ಪವರ್ಫುಲ್ ಅಂತಲೇ ಹೇಳ್ಬೋದು. ಹಾಗೆ ಬುಧ ಗ್ರಹದಲ್ಲಿ ಏನಾದರೂ ದೋಷ ಇದ್ದರೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಇದೆಲ್ಲ ನಾನು ಹೇಳ್ತಾ ಇರೋದು ದೇವಿ ಪುರಾಣದಲ್ಲಿ ಕೊಟ್ಟಿರ್ತಾರಲ್ಲ, ಅದರಲ್ಲಿ ನೋಡಿಬಿಟ್ಟು ಓದ್ಬಿಟ್ಟೆ ನಾನು ಹೇಳೋದು. ಹಾಗೆ ಇವಾಗ ನೋಡ್ತಾ ಇದ್ದೀರಲ್ಲ, ಪೂಜೆ ಎಲ್ಲ ಮುಗಿಸ್ಕೊಂಡು ದೇವ್ರಿಗೆ ತಂದಿರ್ತಕ್ಕಂಥ ಉಡಿನ ದೇವ್ರ ಹತ್ರ ಇಟ್ಟು ಇವತ್ತು ಬಾಳೆಹಣ್ಣಿನ ರಸಾಯನ ಮಾಡ್ಕೊಂಬಂದಿದ್ದೆ ಅಂತ ಹೇಳಿದ್ನಲ್ಲ, ಅದನ್ನು ಕೂಡ ದೇವರಿಗೆ ಅರ್ಪಿಸಿ ಇವಾಗ ಪೂಜೆ ಮಾಡ್ತಾ ಇದ್ದೀನಿ. ಬನ್ನಿ ಗಿಡದ ಪೂಜೆ ಯಾಕಪ್ಪ ಅಂತಂದರೆ, ಬನ್ನಿ ಗಿಡಕ್ಕೆ ಅದರದೇ ಆದಂಥ ತುಂಬ ಶಕ್ತಿ ಇದೆ. ಹಾಗೆ ಅದರದೇ ಆದಂಥ ತುಂಬ ಪವರ್ಫುಲ್ ಎನರ್ಜಿ ಇದೆ. ಹಾಗಾಗಿ ನಾವು ಏನಾದರೂ ಮಕ್ಕಳಾಗಿರಲ್ವಲ್ಲ, ಅಂದರೆ ಸಂತಾನಹೀನತೆ ಇರ್ತಕ್ಕಂಥ ಮಹಿಳೆಯರಿಗೆ ಈ ದೇವ್ರ ಪೂಜೆ ಮಾಡಿದ್ರೆ ಬೇಗ ಸಂತಾನ ಪ್ರಾಪ್ತಿ ಆಗುತ್ತೆ ಅಂತ ಹೇಳಿದರು. ಹಾಗೆ ಮಕ್ಕಳಾಗದೇ ಇರೋರು ಬನ್ನಿ ಗಿಡಕ್ಕೆ ಈ ರೀತಿಯಾಗಿ ಏನಾದರೂ ತೊಟ್ಟಿಲು ಆ ಥರ ಕಟ್ಟಿದರೆ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆ ನಮ್ಮದೆಲ್ಲ ಬನ್ನಿ ಗಿಡದ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಉದ್ಬತ್ತಿ ಹಾಗೆ ನಾನು ತಂದಿರ್ತಕ್ಕಂಥ ಬೆಲ್ಲದ ಆರತಿ ಇರುತ್ತಲ್ಲ ಅದನ್ನು ಕೂಡ ಹಚ್ಚಿ ಬೆಳಗಿದ್ವಿ. ಅದು ಆದಮೇಲೆ ನೆಕ್ಸ್ಟ್ ಹೇಳಿದ್ನಲ್ಲ ನಾನು ಮೊನ್ನೆ, ಪ್ರತಿನಿತ್ಯ ಒಂದು 5-6 ಜನಕ್ಕೆ ಅರಿಶಿನ ಕುಂಕುಮ ಕೊಟ್ಟು ಅವರಿಗೆ ನಮಸ್ಕಾರ ಮಾಡಿಬಿಟ್ಟು ಅವರು ಆಶೀರ್ವಾದ ತೊಗೊಂಡು ಹೋಗೋದು. ಇವತ್ತು ಶುಕ್ರವಾರ ಆದ್ದರಿಂದ ಅಲ್ಲಿ ಹತ್ತಿರ ಇರ್ತಕ್ಕಂಥ ದೇವಸ್ಥಾನಕ್ಕೆ ಹೋಗಿದ್ವಿ ನಾವು. ದೇವಸ್ಥಾನಕ್ಕೆಲ್ಲ ಹೋಗಿಬಿಟ್ಟು ಮನೆಗೆ ಬರೋದ್ರಲ್ಲಿ 6 ಗಂಟೆ ಆಯಿತು. ಹಾಗಾಗಿ ಇವತ್ತು ಸ್ವಲ್ಪ ಲೇಟ್ ಆಯಿತು ಅಂತಲೇ ಹೇಳ್ಬೋದು. ಹಾಗೆ ಬೆಲ್ಲದ ಹಚ್ಚ ಆರತಿ ತಂದಿದ್ವಲ್ಲ, ಅದನ್ನು ನಾನು ಮನೆಗೆ ತೊಗೊಂಡು ಹೋಗಲಿಲ್ಲ. ಯಾಕಂದರೆ ಅದು ಬಿಸಿ ಬಿಸಿ ಶಾಖ ತಾಕುತ್ತಲ್ಲ,
ಅದು ಕರಗೋಗುತ್ತೆ ಅಂತ ಹೇಳಿಬಿಟ್ಟು ನಾನು ದೇವ್ರ ಹತ್ರನೇ ಇಟ್ಟು ಬನ್ನಿ ಗಿಡದ ಹತ್ರನೇ ಇಟ್ಬಿಟ್ಟು ಮನೆಗೆ ಹೋಗಿದ್ದೆ. ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡ ನಂತರ ಈ ರೀತಿಯಾಗಿ 2 ಕೈಗಳನ್ನು ಮುಟ್ಟಿ ನಮಸ್ಕಾರ ಮಾಡಿ ಅಲ್ಲಿರ್ತಕ್ಕಂಥ ಅರಿಶಿನ ಕುಂಕುಮನ ನಾವು ಹಣೆಗೆ ಹಚ್ಕೊಂಡು ಹಾಗೆ ಹೂವನ್ನು ತಗೊಂಡು ಇಟ್ಕೊಳ್ತಿದ್ದೀನಿ ನಾನು. ಇಷ್ಟೆಲ್ಲ ಪೂಜೆ ಆಯಿತು, ಪ್ರತಿನಿತ್ಯನೂ ಇಷ್ಟೆಲ್ಲ ಮಾಡ್ತಾ ಇದ್ದೀವಿ. ಹಾಗೆ ಇದರ ಪ್ರತಿಫಲ ನಮಗೆ ಸಿಗಲೇಬೇಕು. ನಾವೇನು ಬೇಡ್ಕೊಂಡಿರ್ತೀವಲ್ಲ ಅದು ನಾವು ನೀಟಾಗಿ ನೆರವೇರಬೇಕಂದ್ರೆ ನಮ್ಮಲ್ಲಿರ್ತಕ್ಕಂಥ ಭಕ್ತಿ ಪರಿಶುದ್ಧವಾಗಿರಬೇಕು. ಅಂದಾಗ ಮಾತ್ರ ಅದು ನಾವೇನು ಅಂದ್ಕೊಂಡಿರ್ತೀವಲ್ಲ ಅದು ಪರಿಪೂರ್ಣ ಆಗೋದು ಅಂತಲೇ ಹೇಳ್ಬೋದು. ಹಾಗೆ ಇವಾಗ ಗಿಡಕ್ಕೆ ನಾವು 5 ಎಳೆ ನಾನು ಹೋದ ಸಲ ತೋರಿಸಿದ್ನಲ್ಲ ಅದೇ ರೀತಿ ಅಂಗನೂಲನ್ನು ಹಾಕಿಬಿಟ್ಟು ಮತ್ತೆ ಒಂದು 5-6 ಪ್ರದಕ್ಷಿಣೆ ಎಲ್ಲ ಮುಗಿಸ್ಕೊಂಡ್ಬಂದು ಈ ರೀತಿಯಾಗಿ ದೇವರಿಗೆ ನಮಸ್ಕಾರ ಮಾಡ್ಕೊಳ್ತಾ ಇದ್ದೀನಿ. ಬ್ರಾಹ್ಮಿ ಮುಹೂರ್ತದಲ್ಲಿ ನಾವೇನಾದರೂ ಬೇಡ್ಕೊಂಡ್ರೆ ಅದು ನೆರವೇರುತ್ತೆ ಅಂತ ಹೇಳ್ತಾರೆ. ಹಾಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದ್ದು ಅದು ದೇವ್ರಿಗೆ ಸಲ್ಲುತ್ತೆ ಅಂತ ನಾನು ಇವಾಗ ಸ್ವಲ್ಪ ಹೊತ್ತು ಕೂತ್ಕೊಂಡು ದೇವ್ರ ಹತ್ರ ಎಲ್ಲ ಬೇಡ್ಕೊಂಡು ಪ್ರದಕ್ಷಿಣೆನ ಹಾಕ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ನಾವು. ಮನೆಗೆ ಬಂದಮೇಲೆ ಇವಾಗ ಹೊಸ್ತಿಲು ಪೂಜೆ ಮಾಡ್ತಾ ಇದ್ದೀನಿ. ಹೊಸ್ತಿಲು ಪೂಜೆ ಮಾಡಲಿಕ್ಕೆ ಇವಾಗ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ಅಂತ ಹೇಳಿದ್ನಲ್ಲ, ಅಲ್ಲಿ ತುಂಬ ಚೆನ್ನಾಗಿ ಬೇವಿನ ಸೊಪ್ಪು ಬಿಟ್ಟಿತ್ತು. ಅದರಲ್ಲಿ ಬೇರೆ ಇವತ್ತು ಶುಕ್ರವಾರ ಆದ್ದರಿಂದ ಅಲ್ಲಿರ್ತಕ್ಕಂಥ ಬೇವಿನ ಸೊಪ್ಪಿನ ಗಿಡ ಇತ್ತಲ್ಲ ತುಂಬ ಚೆನ್ನಾಗಿ ಬೆಳೆದಿತ್ತು. ಅದನ್ನ ಸ್ವಲ್ಪ ಒಂದು 5-6 ಹರಿಕೆ ಇಟ್ಕೊಂಡ್ಬಂದೆ ನಾನು. ಅದು ದೇವರಿಗೆ ಏರಿಸೋಣ ಅಂತ ಹೇಳಿ ಬೇವಿನ ಸೊಪ್ಪನ್ನ ಇಟ್ಕೊಂಡಿದ್ದೆ ನೀರಲ್ಲಿ. ಒಂದು ಚೊಂಬು ಇರುತ್ತಲ್ಲ ದೇವ್ರಿಗೆ ತಂದಿರ್ತಕ್ಕಂಥ ಚೊಂಬಲ್ಲಿ ಇಟ್ಕೊಂಬಂದು ಮನೇಲಿ ದೇವ್ರಿಗೆ ಇಟ್ಟರಾಯ್ತು ಅಂತ ಹೇಳಿ. ಹಾಗೆ ಇವಾಗ ಹೊಸ್ತಿಲು ಪೂಜೆ ಎಲ್ಲ ಮುಗೀತು. ಹೊಸ್ತಿಲು ಪೂಜೆ ಮುಗಿಸಿದ ನಂತರ ಈ ಕಡೆ ನಾನು ತುಳಸಿ ಪೂಜೆ ಮಾಡ್ತಾ ಪೂಜೆ ಮತ್ತು ತುಳಸಿ ಪೂಜೆ ಎಲ್ಲ ಮುಗಿಸಿದ ನಂತರ ಬೆಳಗ್ಗೆ ನಾನು ಲೋಬಾನ ಅಂತಾರೆ ನಮ್ಮ ಕಡೆ, ಅಂದರೆ ಧೂಪನ ಹಾಕಿರಲಿಲ್ಲ ಮನೆಗೆ. ಇವಾಗ ಹಾಕ್ತಾ ಇದ್ದೀನಿ. ಮನೆಗೆ ಬಂದುಬಿಟ್ಟು ಬೆಳಗ್ಗೆ ಸ್ವಲ್ಪ ಹೋಗೋದ್ರಲ್ಲಿ ಗಡಿಬಿಡಿ ಆಗುತ್ತಲ್ಲ, ಬಂದಮೇಲೆ ನೀಟಾಗಿ ಇನ್ನೊಂದು ಸಲ ಕ್ಲೀನಾಗಿ ನೆಮ್ಮದಿಯಿಂದ ಕುತ್ಕೊಂಡು ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ದೀಪ ಮತ್ತು ಧೂಪನ ಹಾಕ್ತಾ ಇದ್ದೀನಿ ಇವಾಗ. ಬೆಳಗ್ಗೆನೇ ಧೂಪನ ಹಾಕೋದು ಮನೆಗೆ ತುಂಬ ಒಳ್ಳೆಯದು. ಹಾಗೆ ಒಂಥರ ಪಾಸಿಟಿವ್ ಎನರ್ಜಿ ಸಿಕ್ಕಾಗುತ್ತೆ ಮನೆಗೆ. ಹಾಗಾಗಿ ಮತ್ತು ಇವಾಗ ನೋಡ್ತಾ ಇದ್ದೀರಲ್ಲ, ನಾನು ಧೂಪನ ನಮ್ಮ ಕಡೆ ಒಲೆ ಎಲ್ಲ ಇಲ್ಲ, ಹಾಗಾಗಿ ನಾನು ತೆಂಗಿನ ಚಿಪ್ಪು ಬರುತ್ತಲ್ಲ ಅದನ್ನೇ ಸ್ವಲ್ಪ ಬಿಸಿ ಮಾಡಿಕೊಂಡು ಅಂದರೆ ಒಲೆ ಮೇಲೆ ಇಟ್ಬಿಟ್ಟು ಅದನ್ನ ಕಾಯಿಸ್ತೀನಿ. ಅದು ಕೆಂಡ ಆಗುತ್ತೆ ಸುಟ್ಬಿಟ್ಟು ಅದನ್ನೇ ಸ್ವಲ್ಪ ತೊಗೊಂಡು ಈ ರೀತಿಯಾಗಿ ಧೂಪ ಬರುತ್ತೆ ಅಂದರೆ ಲೋಬಾನ ಬರುತ್ತೆ, ಅದನ್ನು ಹಾಕಿಬಿಟ್ಟು ದೇವರಿಗೆ ಮತ್ತು ಹೊರಗಡೆ ಎಲ್ಲ ಬೆಳಗ್ತೀನಿ. ಧೂಪನ ಹೊರಗಡೆ ಹೊಸ್ತಿಲಿಗೆ ಬೆಳಗಿ ಒಳಗಡೆ ತಂದು ಒಳಗಡೆನೂ ಬೆಳಗಿ ದೇವ್ರ ಹತ್ರ ಇಟ್ಬಿಟ್ಟು ಮನೆ ತುಂಬ ಈ ರೀತಿಯಾಗಿ ಹೊಗೆ ನೋಡೋದೇ ಚೆಂದ. ಯಾಕಂದರೆ ಮನೆ ತುಂಬ ಒಂಥರ ಪಾಸಿಟಿವ್ ಎನರ್ಜಿ, ಹಾಗೆ ಸ್ಮೆಲ್ ತುಂಬ ಚೆನ್ನಾಗಿರುತ್ತಲ್ಲ ಲೋಬಾನದ್ದು. ಹಾಗಾಗಿ ಸುತ್ತಮುತ್ತನೂ ಹೊರಗಡೆನೂ ಇಟ್ಬಿಡ್ತೀನಿ ನಾನು. ಯಾಕಂದರೆ ಮನೆಗೆ ಮಲಗಿರ್ತಾರಲ್ಲ ಇಷ್ಟೊತ್ತಲ್ಲಿ ಘಾಟ್ ಆಗುತ್ತೆ ಅಂತ ಹೇಳಿ ಹೊರಗಡೆ ಇಟ್ಟು ಟೀ ಕುಡಿತಾ ಇದ್ದೀನಿ. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಅಂದರೆ ನವರಾತ್ರಿಯ 6ನೇ ದಿನ ಪೂಜೆ ಮಾಡೋದನ್ನು ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.